ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರೋರು ವರ್ಷಾ ರಾಮಚಂದ್ರ ಅವರು. ಇವರು ಅನುಭವಿ ಮಾಧ್ಯಮ ತಜ್ಞರು ಮತ್ತೆ ಪತ್ರಿಕೋದ್ಯಮದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಇವರು ರೇಡಿಯೋ, ದೂರದರ್ಶನ, ಚಲನಚಿತ್ರ, ಪಾಡ್ಕಾಸ್ಟ್ ಮತ್ತು ಡಿಜಿಟಲ್ ಮಾಧ್ಯಮ ಕ್ಷೇತ್ರಗಳಲ್ಲಿ 2 ದಶಕಗಳಿಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿದ್ದಾರೆ. ರೇಡಿಯೋ ಜಾಕಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ವರ್ಷಾ ಅವರು ಪ್ರೋಗ್ರಾಮಿಂಗ್ ಮುಖ್ಯಸ್ಥೆಯಾಗಿ ಹಾಗೂ ಅನೇಕ ಕಡೆ ಸೃಜನಾತ್ಮಕ ಕಂಟೆಂಟ್ ಹೆಡ್ ಆಗಿ ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಇವರು ನಟಿ, ವಾಯ್ಸ್ ಓವರ್ ಆರ್ಟಿಸ್ಟ್, ಹಾಗೇನೆ ಪ್ರಸ್ತುತ ದಯಾನಂದ್ ಸಾಗರ್ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವರ್ಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಧನ್ಯವಾದಗಳು. ಬಹಳ ಮಧುರವಾಗಿದೆ ನಿಮ್ಮ ಧ್ವನಿ. ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಕೂತು ಮಾತಾಡ್ತಿರೋದು. ಥ್ಯಾಂಕ್ ಯು ವರ್ಷಾ. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದತ್ತ ಆಕರ್ಷಿತರಾಗಲು ನಿಮ್ ಕಾರಣ ಏನು? ನಮ್ಮಪ್ಪ ಅಮ್ಮ. ಬಹಳ ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಬೆಳೆದು ಬಂದಿದ್ದೆ ಆ ರೀತಿಯ ಒಂದು ವಾತಾವರಣದಲ್ಲಿ. ನನ್ನ ತಂದೆ ಈಗಿಲ್ಲ, ಅವರು ಎಸ್ ರಾಮಚಂದ್ರ ಅಂತ ಬಹಳ ಪ್ರಖ್ಯಾತ ಛಾಯಾಗ್ರಾಹಕರಾಗಿದ್ರು. ಗಿರೀಶ್ ಕಾಸರವಳ್ಳಿ, ಗಿರೀಶ್ ಕಾರ್ನಾಡ್, ಬಿ ವಿ ಕಾರಂತು, ನಾಗಾಭರಣ, ಈ ನಮ್ಮ ಒಂದು 70ರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳೇನು ಬಂದ್ವಲ್ಲ, ಆ ಒಂದು ಹೊಸ ಅಲೆಯ ಚಿತ್ರಗಳ ಬಹಳ ಮುಖ್ಯ ರೂವಾರಿಯಾಗಿದ್ದು ನನ್ನ ತಂದೆ. ಒಂದಿಷ್ಟು ಅವರ ಮುಖ್ಯವಾದ ಚಿತ್ರಗಳನ್ನ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಘಟಶ್ರಾದ್ದ, ಚೋಮನ ದುಡಿ, ಬಂಗಾರದ ಜಿಂಕೆ, ಮಾಲ್ಗುಡಿ ಡೇಸ್, ಒಂದು 70-80 ಚಿತ್ರಗಳನ್ನ ಮಾಡಿದ್ದಾರೆ. ನನ್ನ ತಾಯಿಯ ತವರು ಮನೆ ಹೆಗ್ಗೋಡಿನ ಹತ್ರದ ಒಂದು ಊರು. ಹಾಗಾಗಿ ನನ್ನ ತಾಯಿ ಕೂಡ ಮದ್ವೆಗಿಂತ ಮುಂಚೆನೆ ಸುಬ್ಬಣ್ಣ ಅವರ ಜೊತೆಗೆ, ಪ್ರಸನ್ನ ಅವರ ಜೊತೆಗೆ ಎಲ್ಲ ನಾಟಕಗಳನ್ನ ಮಾಡ್ಕೊಂಡು ಬಂದವಳು. ಇನ್ಫ್ಯಾಕ್ಟ್ ಇವರಿಬ್ರು ಮದ್ವೆ ಆಗಿದ್ದು ಲವ್ ಮ್ಯಾರೇಜ್. ಒಂದು ಚಿತ್ರದಲ್ಲಿ ಅಪ್ಪ ಸಿನಿಮಾಟೋಗ್ರಫರು, ಅಮ್ಮ ಹೀರೋಯಿನ್. ಆ ಸಂದರ್ಭದಲ್ಲಿ ವಾತ್ಸಲ್ಯ ಪಥ ಅಂತ ಒಂದು ಚಿತ್ರ, ಇದು ವ್ಯಾಸರಾಯ ಬಲ್ಲಾಳ್ರದ್ದು ಕಾದಂಬರಿ ಆಧರಿಸಿದ್ದು. ಅದರಲ್ಲಿ ಅವ್ರು ಒಟ್ಟಿಗೆ ಮಾಡಿ ಇಷ್ಟಪಟ್ಟು ಮದ್ವೆ ಆಗಿದ್ದು. ಸೊ ಸಹಜವಾಗಿ ಅಂಥವ್ರ ಮಗಳಾದ್ಮೇಲೆ ನನಗೆ ಈ ಒಂದು ಆಕರ್ಷಣೆ ಅಂತಲ್ಲ, ಅದೊಂಥರ ರಕ್ತದಲ್ಲೇ ಬಂದಿದೆ. ಬೆಳಿಬೇಕಾದ್ರೆ ಕೂಡ ಅದೇ ಸುತ್ತ ಅದೇ ಚರ್ಚೆಗಳು. ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ಕೊಂಡು ಬೆಳೆದವಳು. ಅಪ್ಪನ ಜೊತೆ ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು, ಅಮ್ಮನ ಜೊತೆ ನಾಟಕದ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಿತ್ತು. ಆ ವಾತಾವರಣ ಹಾಗಿದ್ದಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದೆ. ಓಲ್ಡ್ ಸ್ಟೈಲ್ ಅಂಡ್ ಕಂಟೆಂಪ್ರರಿ ಎರಡು ಮಿಕ್ಸ್ ಆಗಿತ್ತು ನಿಮ್ ಫ್ಯಾಮಿಲಿ? ಖಂಡಿತ ನಾನ್ ಟ್ರೆಡಿಷನಲ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 80ರ ದಶಕ 90ರ ದಶಕದಲ್ಲಿ ಬೆಳೆದವಳು. ಆ ಕಾಲದಲ್ಲಿ ಬಹುಶಃ ಹೆಣ್ಣು ಮಕ್ಕಳನ್ನ ಹೇಗೆ ಬೆಳೆಸ್ತಿದ್ರಲ್ಲ, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಆ ಯಾವ ಎಕ್ಸ್ಪೆಕ್ಟೇಷನ್ಗಳು ಇಲ್ಲದೆ ಹೇಗ್ ಬೇಕಾದ್ರೂ ಬೆಳೀಲಿ, ಬುದ್ಧಿ ಬೆಳೆಸ್ಕೊಳ್ಳಿ, ಚರ್ಚೆಗಳನ್ನ ಮಾಡ್ಲಿ. ಅಪ್ಪ ಅಂದ್ರೆ ಹೆದರಿಕೆ ಅಥವಾ ಅಮ್ಮ ಅಂದ್ರೆ ಅದಿರ್ಲಿಲ್ಲ. ಯಾವ ವಿಷಯದ ಬಗ್ಗೆನಾದ್ರು ಮಾತಾಡಬಹುದಿತ್ತು. ಆ ಒಂದು ವಾತಾವರಣ ಹಾಗಿತ್ತು. ಆಮೇಲೆ ಆ ಒಂದು ಸ್ವಾತಂತ್ರ್ಯನೂ ಹಾಗೆ ಇತ್ತು. ಪೇರೆಂಟ್ಸ್ಗಿಂತ ಜಾಸ್ತಿ ಫ್ರೆಂಡ್ಸ್ ತರ ಇದ್ರು. ಖಂಡಿತ. ರೇಡಿಯೋ ಜಾಕಿಯಾಗಿ ನೀವು ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರೆ, ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ನೀವು ಡಿಫ್ರೆನ್ಸ್ ನೋಡೋದಾದ್ರೆ ಹೇಗಿದೆ ನಿಮ್ಮ? ನಾನು ರೇಡಿಯೋ ಜಾಕಿ ಆಗ್ಬೇಕು ಅಥವಾ ರೇಡಿಯೋಗೆ ಬರ್ಬೇಕು ಅನ್ನುವ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಸತ್ಯವಾಗಿ ಹೇಳ್ತೀನಿ, ಇದು ಒಂದು ನನ್ನ ಅಪ್ಪನ ಮಧ್ಯ ಕ್ಲಾಶ್ ಆಗಿದ್ದಕ್ಕಾಗಿ ನಾನು ರೇಡಿಯೋಗೆ ಬಂದಿದ್ದು. ನನಗೆ ಮೊದಲಿಂದನೂ ಸಿನಿಮಾ ನಿರ್ದೇಶನದತ್ತ ಬಹಳ ಆಸಕ್ತಿ ಇತ್ತು. ಪುಣೆಗೆ ಹೋಗ್ಬೇಕು, FTI ಹೋಗ್ಬೇಕು. ಅಂದ್ರೆ ಅಪ್ಪ FTI ಅಲ್ಲಿ ಓದಿದ್ದು ಸಿನಿಮಾಟೋಗ್ರಫಿ. ಅಪ್ಪಂಗೆ ಅದೊಂದು ವಿಷಯದ ಬಗ್ಗೆ ಅಷ್ಟು ಸಮಾಧಾನ ಇರ್ಲಿಲ್ಲ. ಬೇಡ, ಬಹುಶಃ ಸಿನಿಮಾ ರಂಗದ ಬಗ್ಗೆ ಅವರಿಗೊಂದು ಸರಿಯಾದ ಐಡಿಯಾ ಇದ್ದಿದ್ದ ಕಾರಣ ಅನ್ಸುತ್ತೆ. ನನಗೂ ಅವರಿಗೂ ಆ ವಿಷಯದಲ್ಲಿ ಬಹಳ ಭಿನ್ನಾಭಿಪ್ರಾಯ ಉಂಟಾಗಿ ನಾನು ಕಡೆಗೆ ಒಂಥರ ಅದು ಸಿಟ್ಟಲ್ಲಿ, ರೆಬೆಲ್ ಮೋಡಲ್ಲಿ, ಸರಿ ನನ್ಗೆ ನಿಮ್ ಫೀಲ್ಡೇ ಬೇಡ, ಈಗ ಮುಂದೆ ಕೂಡ ನಾನು ಸಿನಿಮಾಗ್ ಬಂದ್ರೆ ಇಂಥವ್ರ ಮಗಳು, ರಾಮಚಂದ್ರನ್ ಮಗಳು ಅಂತಾನೆ ನನ್ನ ಹೆಸರು ಉಳ್ಕೊಂಡ್ಬಿಡುತ್ತೆ, ನಿಮ್ ಫೀಲ್ಡೇ ಬೇಡ, ಕಂಪ್ಲೀಟ್ಲಿ ಬೇರೆದ್ ಯಾವ್ದು, ರೇಡಿಯೋ. ನಮ್ ಇಡೀ ಕುಟುಂಬದಲ್ಲಿ ಯಾರು ರೇಡಿಯೋಗೆ ಸಂಬಂಧಪಟ್ಟಂಗೆ ಏನು ಮಾಡಿರ್ಲಿಲ್ಲ, ರೇಡಿಯೋಗೆ ಹೋಗ್ತೀನಿ ಅಂತ ಹೇಳಿ ಹಾಗೆ ರೆಬೆಲ್ ಆಗಿ ನಾನು ರೇಡಿಯೋಗೆ ಬಂದಿದ್ದು. ಕಾಲೇಜಲ್ಲಿದ್ದಾಗ ಯಮುನಾ ಮೂರ್ತಿ ಅವರ ತಂಡದಲ್ಲಿ ಇದ್ದೆ. ಅಂದ್ರೆ ಯಾವ್ದೋ ನನ್ನ ನಾಟಕ ಅಂದ್ರೆ ನಾನು ಯಾವ್ದೋ ಒಬ್ಳೇನೋ ಪರ್ಫಾರ್ಮ್ ಮಾಡೋದನ್ನ ನೋಡಿ ಕಡೆಗೆ ಅವ್ರು ತಮ್ಮ ತಂಡಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆಗೆ ನಾನು ಆಕಾಶವಾಣಿ ನಾಟಕಗಳನ್ನು ಸಾಕಷ್ಟು ಮಾಡಿದೆ, ಸ್ಟೇಜ್ ನಾಟಕಗಳನ್ನ ಕೂಡ ಸಾಕಷ್ಟು ಮಾಡಿದೆ. ಸೊ ಅವರು ನನಗೆ ಹೇಳಿದ್ದು, FM ರೈನ್ಬೋಗೆ ಹುಡುಕ್ತಿದ್ದಾರೆ, ನೀನು ಚುರುಕಿದ್ಯಾ, ಮಾತ್ ಚೆನ್ನಾಗ್ ಆಡ್ತೀಯಾ, ನಿನ್ ಒಂದು ಆರ್ಜೆಗೆ ಬೇಕಾದಂತಹ ಒಂದು ಗುಣ ಇದೆ, ನೋಡಿ ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನಾನು ಅಲ್ಲಿ ತನಕ ತುಂಬಾ ಜನ ಈ ರೇಡಿಯೋ ಕೇಳ್ಕೊಂಡು ಬೆಳೆದಿರ್ತೀವಿ, ಆಕಾಶವಾಣಿ ಕೇಳ್ಕೊಂಡು ಬೆಳೆದಿರ್ತೀವಿ, ನಾನು ಅಂಥವಳು ಅಲ್ವೇ ಅಲ್ಲ. ನಾನು ಈಗಲೂ ಹೇಳೋದು, ಐ ವಾಸ್ ಅ ಟಿವಿ ಬೇಬಿ ಅಂತ. ಯಾಕೆಂದ್ರೆ ಹುಟ್ಟತಾನೆ ಮನೇಲಿ ಟಿವಿ ಇತ್ತು, ಸಿನಿಮಾ ನೋಡ್ಕೊಂಡು ಹಾಗೆ ಬೆಳೆದ್ನೆ ಹೊರತು ರೇಡಿಯೋ ನನ್ ಇಲ್ವೇ ಇರ್ಲಿಲ್ಲ ಜೀವನದಲ್ಲಿ. ಇಲ್ಲಿ ಆಕಾಶವಾಣಿಯ ಒಂದ್ ವರ್ಷ ಕಳೆದ್ನಲ್ಲ, ಅದು ನನ್ಗೊಂಥರ ರೇಡಿಯೋದಲ್ಲೂ ಈ ರೀತಿ ಸಾಧ್ಯತೆಗಳಿದಾವ, ರೇಡಿಯೋ ಅನ್ನೋದೇ ಒಂದು ಪ್ರಪಂಚ ಅನ್ನೋದು ನನಗೆ ಆಗ ಹೊಳೆದಿದ್ದು. ಅದಾದ್ಮೇಲೆ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಲ್ಲಿ ಇದ್ದೆ. ಅದಾದ್ಮೇಲೆ ಕಮರ್ಷಿಯಲ್ ರೇಡಿಯೋ ಸೇರ್ಕೊಂಡೆ, ಸಾಕಷ್ಟು ಚಾನೆಲ್ಗಳಲ್ಲಿ ಕೆಲಸ ಮಾಡಿದೆ, RJ ಆಗಿ, ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಕೂಡ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 20 ವರ್ಷ ಆಗಿದೆ ಈಗ
22 ಅಂತಾನೆ ಇಟ್ಕೊಳ್ಳೋಣ, ನಾನು 2004ರಲ್ಲಿ ಶುರು ಮಾಡಿದ್ದು. ಬಹಳಷ್ಟು ಬದಲಾವಣೆಗಳು ರೇಡಿಯೋದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲೂ ಆಗಿದೆ, ಜನರ ಅಭಿರುಚಿಯಲ್ಲೂ ಆಗಿದೆ. ಹಾಗಾಗಿ ಆಗ ಏನೊಂದು ರೇಡಿಯೋಗೊಂದು ಹುಚ್ಚಿತ್ತಲ್ಲ, ರೇಡಿಯೋ ಕೇಳಬೇಕು, ರೇಡಿಯೋದಲ್ಲಿ ನಾವು ಬರಬೇಕು, ಅಥವಾ ಆರ್ಜೆ ಆಗ್ಬೇಕು, ಅದೊಂದು ಒಂಥರ ಫಿಲ್ಮ್ ಹೀರೋ ತರಾನೇ ಒಂದು ಆರ್ಜೆ ಆಗೋ ಸ್ಟೇಟಸ್ ಇತ್ತು. ಆ ಸ್ಟೇಟಸ್ ಈಗ ಇಲ್ಲ ಅಂತಾನೆ ಹೇಳ್ತೀನಿ. ಅದು ಸತ್ಯ. ಇಲ್ಲ ಅಂತಂದ್ರೆ ಈಗ ಅಲ್ಲ, ಈಗ ಒಂದು 10 ವರ್ಷದ ಈಚೆಯಿಂದ ಅದೊಂಥರ ನಶಿಸ್ತಾ ಬಂದಿದೆ. ಅದು ಸಹಜವಾಗಿ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ ಆರ್ಜೆಗಳಾಗಿ ಯಾರು ಬರ್ತಿದಾರಲ್ಲ, ಆರ್ಜೆಗಳಂತಲ್ಲ, ರೇಡಿಯೋಗೆ ಸೇರುವಂತವ್ರದ್ದು ಕೂಡ ಅವರ ಒಂದು ಪರ್ಸನಾಲಿಟಿಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ಕಂಡಿದ್ದೀನಿ. ಆಗ ನಾವಿದ್ದಾಗ ನನ್ನ ತಲೆಯಲ್ಲಿ ಹೇಗಿತ್ತು ಅಂತಂದ್ರೆ, ಆರ್ಜೆಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಜನ ನಿಮ್ಮನ್ನ ಏನು ಕೇಳಬೇಕು, ನೀವು ನಿಮ್ಮ ಬುದ್ಧಿ ಮಟ್ಟ ಅವ್ರದ್ದು ಒಂದೇ ಆದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು. ಹಾಗಾಗಿ ನೀವು ಜನ ನಿಮ್ಮ ಮಾತನ್ನ ಕೇಳ್ತಾರೆ ಅಂತಂದ್ರೆ ನಿಮಗೆ ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರಬೇಕು. ಅದು ಸಿನಿಮಾ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್ ಆಗಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಬಹುದು, ಎಲ್ಲಾ ವಿಷಯಗಳ ಬಗ್ಗೆ ನೀವು ಒಂದು ಚೂರು ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಹೆಡ್ ಆದಾಗ ನಾನು ಯಾರನ್ನ ಹೈರ್ ಮಾಡ್ತಿದ್ದೆಲ್ಲ, ಅವರಲ್ಲೂ ಅದನ್ನ ಒಂಚೂರು ಸ್ವಲ್ಪ ಕಿಚ್ ಹಚ್ಚಕ್ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಈಗ ಒಂದು ಅಫ್ಕೋರ್ಸ್ ಇಂಟರ್ನೆಟ್ ಇದೆ, ನಿಮ್ಗೆ ಗೊತ್ತಿರಬೇಕು ಅಂತಿಲ್ಲ, ಆದ್ರೆ ಅದನ್ನ ನೋಡುವ ಆಸಕ್ತಿಯೂ ಇಲ್ಲದೆ ಇರುವಂತಹ ಒಂದು ಕಾಲ ಬಂದಿದೆ. ಅಂದ್ರೆ ಇದು ನನಗೆ ಯಾಕೆ, ಇದೇನು ನಂದಿಷ್ಟೇ, ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟರಲ್ಲೇ ಇರ್ತೀನಿ ಅಂತ, ಅದೆಲ್ಲೊಂದ್ ಕಡೆ ಒಂಚೂರು ಬೇಜಾರಾಗುತ್ತೆ. ಮೊದಲು ನಾವಿದ್ದ ಕಾಲದಲ್ಲಿ ಇದೊಂದು ಆಸಕ್ತಿ ಇತ್ತಲ್ಲ, ತಿಳ್ಕೊಬೇಕು, ಮಾಡ್ಬೇಕು. ಇದೊಂದು ಚೂರು ನಮ್ಗೆ ಅವಾಗ ಪುಸ್ತಕಗಳಿರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ಅಂದ್ರೂ ಯಾರನ್ನೋ ಹಿಡಿದು ಮಾಡಿ ಅವ್ರನ್ನ ಕೇಳಿ ನಮ್ದೊಂದು ಕುತೂಹಲನ ನಾವು ಪರಿಹರಿಸ್ಕೊಳ್ತಿದ್ವಿ. ಬಟ್ ಈಗ ಆ ಕುತೂಹಲವೇ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟಿದ್ಯಾ ಅಂತ ಅನ್ಸ್ತಿದೆ. ವರ್ಷ ಆಗ ಏನಾಗ್ತಿತ್ತು ಅಂದ್ರೆ, ಆ 20 years ಬ್ಯಾಕ್ ಇನ್ಫಾರ್ಮೇಶನ್ ವಾಸ್ ವೆರಿ ಲಿಮಿಟೆಡ್, ಅಂಡ್ ಎಲ್ಲೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ರು. ಅಂಡ್ ಆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೀವ್ ಆಗಿರ್ತಿದ್ರೆ ಅವಾಗ, ಅಲ್ವಾ? ಸೊ ನೀವು ಎಲ್ಲಾ ಕಡೆ ರಿಸರ್ಚ್ ಮಾಡಿ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಅಂಡ್ ಒಂದು ಧ್ವನಿಯಲ್ಲೂ ಒಂದು ಆಕರ್ಷಣೆ ಇದ್ದಿದ್ರಿಂದ, ಇವ್ರು ಹಿಂಗಿರ್ಬೋದು ನೋಡಕ್ಕೆ, ಹಿಂಗಿರ್ಬೋದು ಅಂತ ಲಿಸ್ನರ್ಸ್ ಇಮ್ಯಾಜಿನ್ ಮಾಡ್ಕೊಂಡು, ದಟ್ ಕ್ರೇಜ್ ವಾಸ್ ವೆರಿ ಡಿಫ್ರೆಂಟ್ ಆಗ, ಅಲ್ವಾ? ಮಾಧ್ಯಮ ನಿಮ್ಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಅಂತ ಅನ್ಸಿದ್ಯಾ ಅವಾಗ? ಯಾವಾಗ್ಲೂ ಅದೇ. ಮತ್ತೆ ನನ್ನ ಅಪ್ಪನ ಉದಾಹರಣೆ ಕೊಡ್ಬೇಕು, ಯಾಕೆಂದ್ರೆ ಅವರಿಗೆ ಸಿನಿಮಾ ಆಯ್ತು, ಶೂಟಿಂಗ್ ಆಯ್ತು, ನಾನು ಸ್ವಿಚ್ ಆಫ್ ಆದೆ ಅನ್ನೋದು ನಾನು ನೋಡೇ ಇರ್ಲಿಲ್ಲ. ನಾವು ಬೆಳಿಬೇಕಾರಂತೂ ಎಷ್ಟೋ ತಿಂಗಳುಗಟ್ಲೆ ಅವ್ರನ್ನ ಮುಖನೂ ನೋಡ್ತಿರ್ಲಿಲ್ಲ. ಆ ತರ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು. ನಾವು ಬೆಳಗ್ಗೆ 7 ಅವ್ರ ಶೂಟಿಂಗಿಗೆ ಹೋಗ್ತಿದ್ರು, ನಾನು ನನ್ಗೊಬ್ಳು ತಂಗಿದಳು, ನಾವು ಅಂತ ಹಂಗೆ ಹೇಳೋದು. ಮಲ್ಕೊಳ್ಳೋಷ್ಟೊತ್ತಿ ಮಲಗಿದ ಮೇಲೆ ಅವ್ರು ಬರ್ತಿದ್ರು, ಇಲ್ಲ ಔಟ್ಡೋರ್ ಶೂಟಿಂಗ್ ಇದ್ರು ತಿಂಗಳುಗಟ್ಲೆ ಇರ್ತಿರ್ಲಿಲ್ಲ. ಅದನ್ನ ನೋಡಿ 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 ಏನಾಯ್ತು ಅಂತಂದ್ರೆ, ಮಾಧ್ಯಮಕ್ಕೆ ಬಂದಾಗ ನೀವು ಬೇರೆ 9 to 5 ಕೆಲಸಗಳಾದ್ರೆ ಅದರದ್ದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಇಂಥ ಟೈಮಿಗೆ ಹೋಗ್ತಾರೆ, ಇಂಥ ಟೈಮಿಗೆ ಬರ್ತಾರೆ. ಮಾಧ್ಯಮದಲ್ಲಿ ಹಾಗಾಗಲ್ಲ. ಮಾಧ್ಯಮದಲ್ಲಿ 24/7 ನೀವು ಇರ್ಬೇಕು, ಆನ್ ಇರ್ಬೇಕು, ಅವೈಲಬಲ್ ಇರ್ಬೇಕು. ಈಗ ರೇಡಿಯೋದಲ್ಲಿ ಕೂಡ ಆಯ್ತು, ನಂದು ಮುಗೀತು ಶೋ, ನಾನು ಹೋಗ್ತೀನಿ, ಓಕೆ, ಇಮ್ಮಿಡಿಯೇಟ್ಲಿ ಏನೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೆ, ಇನ್ನೊಂದೇನೋ ಆದಾಗ ನೀವು ತಕ್ಷಣ ಬಂದು, ಅಂದ್ರೆ ಅಷ್ಟು ನಿಮ್ಮ ಮನಸ್ಸನ್ನ ಚುರುಕಾಗಿ ಇಟ್ಕೊಳ್ಬೇಕು. ಆ ಸ್ವಿಚ್ ಆಫ್ ಮಾಡೋ ಆ ಮೋಡ್ ನಾನು ಹೋಗ್ಲೇ ಇಲ್ಲ. ಸೊ ಅದು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗು ನನಗೆ ಆಮೇಲೆ ಪರಿಣಾಮ ಬೀರ್ತು. ಖಂಡಿತ. ಸೊ ಅದು ಪರ್ಸನಾಲಿಟಿ ಮೇಲೂ ಹೋಗುತ್ತೆ. ಕೆಲವೊಬ್ರು ಬಹಳ ಸುಲಭವಾಗಿ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಅಂದ್ರೆ ಮಾಧ್ಯಮದಲ್ಲಿ ಇದ್ರೂನು ಸಾಕು, ಇಷ್ಟು ಮಾಡಿದ್ರಾಯ್ತು, ಇನ್ನೇನ್ ತಲೆ ಕೆಡಿಸ್ಕೊಳ್ಳೋದಂತ ಇರ್ತಾರೆ. ನಾನು ನಂದಲ್ದೆ ಎಲ್ರದ್ದೂ ತಲೆ ಕೆಡಿಸ್ಕೊಳ್ಳೋ ಅಂತ ವ್ಯಕ್ತಿತ್ವ ನಂದು. ಆಮೇಲೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಒಂದ್ ಕೆಲಸ ಆಗ್ಬೇಕಾ, ಅವ್ರು ಇನ್ನ ಯಾರೋ ಒಬ್ರಿಗೆ ಕೊಟ್ಟಿರ್ತೀನಿ, ಹೌದು, ಆದ್ರೆ ಅವ್ರು ಮಾಡಲ್ಲ ಅಂತ ಗೊತ್ತಾದಾಗ ಎಂಡ್ ಆಫ್ ದ ಡೇ ಯಾರೊಬ್ರು ಮಾಡ್ಬೇಕಲ್ಲ. ಸೊ ಕೆಲಸ ಆಗೋದು ಮುಖ್ಯ, ಇಂಥವ್ರೆ ಆಗ್ಬೇಕು ಅಂಥವ್ರೆ ಆಗ್ಬೇಕು ಅಂತಲ್ಲ. ಸೊ ಈ ತರದೆಲ್ಲ ಮಾಡಿ ಒಂದು ಸಮಯದಲ್ಲಿ ಬರ್ನ್ಔಟ್ ಆಗಿದ್ದು ಹೌದು, ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ಹೌದು. ಆದ್ರೆ ಅದು ಸ್ವಲ್ಪ ಒಬ್ಬೊಬ್ರು ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಅವರವರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಂದು ಸ್ವಲ್ಪ ಆತರ ಹೈಪರ್ ವ್ಯಕ್ತಿತ್ವ ಆದ್ರಿಂದ ನನಗೆ ಹಾಗಾಯ್ತು. ಓಕೆ, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ಲೈಕ್ ದಟ್ ಅನ್ಸುತ್ತೆ. ಅದು ಇರಬಹುದು, ಅದು ನಮ್ಗೆ ಬಂದ್ಬಿಡುತ್ತೆ. ಅದಕ್ಕೆ ಕೆಲವು ನನ್ನ ಗಂಡ ಸ್ವಲ್ಪ ಹಾಗೆ ಇದ್ದಾನೆ ಪಾಪ, ಅವ್ನಿಗೆ ಕ್ರೆಡಿಟ್ ಕೊಡ್ಬೇಕು ನಾನು. ಬಟ್ ಅದೇ ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಕೆಲವೊಬ್ರು ಇತ್ತೀಚಿನ ಮಕ್ಕಳನ್ನ ನೋಡಿದಾಗ, ಈಗಿನ 20s ಅಲ್ಲಿರೋರು ಹುಡುಗಿರು ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ, ಗೊತ್ತಾ, ಆರಾಮಾಗಿ ಇರ್ತಾರೆ. ಸೊ ಅದು ಒಳ್ಳೇದ ಕೆಟ್ಟದ ನನಗೆ ಗೊತ್ತಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊಳ್ಬೇಕು ಅದನ್ನ. ಆದ್ರೆ ನಾನಂತೂ ಹಾಗಿರ್ಲಿಲ್ಲ. ಈಗಲೂ ಸ್ವಲ್ಪ ಎಲ್ಲೋ ಪ್ರಪಂಚದಲ್ಲೇನೋ ಯುದ್ಧ ಆದ್ರೂ ನಾನು ಅಯ್ಯೋ ಹಿಂಗಾಗ್ತಿದೆಯಲ್ಲ, ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳೋಳು. ಸೊ ನನ್ನ ಕೆಲಸ ಅಂತ ಬಂದಾಗ ಇನ್ನೂ ಜಾಸ್ತಿ ತಲೆ ಕೆಡ್ತಿತ್ತು. ಈಗ ನಿಮ್ದು ಉದ್ಯೋಗವನ್ನ, ವೃತ್ತಿಯನ್ನ
ಮಾಡುವಲ್ಲಿ ಬ್ಯಾಕ್ ಗ್ರೌಂಡ್ ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಲ್ಲಿ ಎಲ್ಲ ಹೆಲ್ಪ್ ಆಯ್ತು ನಿಮ್ಗೆ? ಅಂಡ್ ಈಗ ಕೆಲವು ಮಕ್ಕಳು ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋರು, ಅವರಿಗೆ ಏನೇನು ಪರ್ಸ್ಯೂ ಮಾಡಕ್ಕೆ ಅವಕಾಶಗಳಿದಾವೆ ಅಂತ ನಿಮ್ಮ ಅನಿಸಿಕೆ? ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ, ನನಗೆ ಜರ್ನಲಿಸಂ ನಾನು ಏನಕ್ಕೆ ತಗೊಂಡಿದ್ದು ಅಂತಂದ್ರೆ ಫಿಲ್ಮ್ ಮೇಕಿಂಗ್ ಹೋಗ್ಬೇಕು, ಹತ್ರದ್ದೇನು ಜರ್ನಲಿಸಮ್, ಇಂಗ್ಲಿಷ್ ಲಿಟ್ರೇಚರ್, ಈ ಸಬ್ಜೆಕ್ಟ್ಗಳು ಅಂತ ಹೇಳಿ ತಗೊಂಡಿದ್ದು. ನಾನು ಅದನ್ನ ಮುಂದೆ ನಾನು ವೃತ್ತಿಯಾಗಿ ತಗೊಳ್ತೀನಿ. ನನಗೆ ಅವಾಗ ಇತ್ತು ಒಂದು ಐಡಿಯಲಿಸ್ಟಿಕ್ ಇದಿತ್ತು, ಅಂದ್ರೆ ನಾನೇನೋ ಆಗಬೇಕು, ಸಮಾಜನ ಬದಲಾಯಿಸಬೇಕು ಅಂತ. 3 ವರ್ಷ ಜರ್ನಲಿಸಂ ಮಾಡೋಷ್ಟೊತ್ತಿಗೆ ಗೊತ್ತಾಯ್ತು ಸಮಾಜ ಬದಲಾಗಬಹುದು, ಹೊಟ್ಟೆಪಾಡು ಬಹಳ ಕಷ್ಟ ಅಂತ. ಆದ್ರೆ ಬಹುಶಃ ತಲೆಯಲ್ಲಿ ಒಂದಿಷ್ಟು ಐಡಿಯಾಗಳಿರ್ತಾವಲ್ಲ, ನೀವು ಟೀನೇಜ್ ಇಯರ್ಸ್ ಅಲ್ಲಿ ನಾನೇನೋ ಆಗ್ಬೇಕು ಅಂದ್ರೆ, ನಾನು ಅಂತಂದ್ರೆ ಪರ್ಸನಲ್ ಆಗಲ್ಲ, ನನ್ನಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು, ಈ ಒಂದು ತಲೆಯಲ್ಲಿ ಬಹಳ ಭದ್ರವಾಗಿ ಕೂತಿದ್ರಿಂದ ನನಗೆ ನನ್ನ ಈ ಒಂದು ವೃತ್ತಿಯನ್ನ ತಗೊಂಡಾಗ್ಲೂ ಕೂಡ ಅದಿತ್ತು. ಬಹಳ ಜವಾಬ್ದಾರಿ ಇದೆ ನನ್ನ ಮೇಲೆ, ಏನೇನೋ ಹೇಳೋದಲ್ಲ ಅಥವಾ ಯಾರ ಪರವಾಗಿಯೂ ಮಾತಾಡೋದಲ್ಲ. ತುಂಬಾ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಆಗುತ್ತೆ ಅದು, ಬಹಳ ಸುಲಭವಾಗಿ. ಅದು ಪೊಲಿಟಿಕಲ್ ಇದರಲ್ಲಿ ಒಂದೇ ಇವರು ಅಥವಾ ಅವರು ಅಂತ ಹೇಳಿ ಅದೆಲ್ಲ ನಮ್ಗೆ ಅವಾಗ ಬಹಳ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ವಿ. ಯಾರನ್ನೂ ಕೆಳಗೆ ಹಾಕಬಾರ್ದು, ಯಾರನ್ನೂ ಇಲ್ಲ ಸಲ್ಲದೆ ಅವ್ರನ್ನ ಏನೋ ಹೈಪ್ ಅಪ್ ಮಾಡಬಾರ್ದು. ಆದ್ರೆ ನಾವು ಎಂಡ್ ಆಫ್ ದ ಡೇ ಒಂದು ಸಿಸ್ಟಮ್, ಒಂದು ಗವರ್ಮೆಂಟ್, ಒಂದು ಸರ್ಕಾರ ಅಥವಾ ಏನೋ ಒಂದು ಕೊಂಡಿ ನಾವು ಅನ್ನೋದು ನೀವು ಜರ್ನಲಿಸಂ ಮಾಡಿದಾಗ ಖಂಡಿತ ಆಗಿರ್ತೀರಿ. ಎಲ್ಲೋ ಆರ್ಜೆಗಳಾದಾಗ್ಲೂ ಕೂಡ ಅದೊಂದು ಬಹಳ ನಿಮ್ ತಲೆಯಲ್ಲಿ ಇರ್ಬೇಕು. ಅದು ನೀವು ಎಂಡ್ ಆಫ್ ದ ಡೇ ಶುಡ್ ಬಿ ರೆಸ್ಪಾನ್ಸಿಬಲ್. ನೀವು ಯಾರ ಧ್ವನಿಯಾಗಿ ಮಾತಾಡ್ತಿದ್ದೀರಿ ಅಲ್ವಾ? ನೀವು ಅವ್ರ ಧ್ವನಿಯಾಗಿ ಮಾತಾಡ್ತಿಲ್ಲ, ನೀವು ಜನರ ಧ್ವನಿಯಾಗಿ ಮಾತಾಡ್ತಿದ್ದೀರಿ. ಮೇಲಿರೋರ್ಗೆ ಧ್ವನಿಯಾಗಕ್ಕೆ ಅವ್ರಿಗಿದೆ, ಅವರಿಗೆ ಸಿಸ್ಟಮ್ ಇದೆ, ದುಡ್ಡಿದೆ, ಮತ್ತೊಂದಿದೆ. ಆದ್ರೆ ಜನರ ಧ್ವನಿಯನ್ನು ಪ್ರತಿನಿಧಿಸ್ತಿರೋರು ನೀವು. ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು, ಅದು ಬಹುಶಃ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇದ್ದಿದ್ದಕ್ಕಾಗಿ ಅದೊಂದು ಬಹಳ ಇತ್ತು. ಅಥವಾ ಪರ್ಸನಾಲಿಟಿನೂ ಇರ್ಬೋದು. ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ ಆಶಾ, ನೀವ್ ಏನು ಓದಿದ್ರು, ಓದಿ ಅಂತ ಹೇಳ್ತೀನಿ ನಾನು, ಓದ್ಬೇಡಿ ಅಂತ ಹೇಳಲ್ಲ, ಆದ್ರೆ ಏನು ಓದದೆ ಹೋದ್ರೂನು ನಿಮ್ಮ ಆಸಕ್ತಿ ವಿಸ್ತಾರವಾಗಿದ್ರೆ, ನಿಮ್ಮ ಅಭಿರುಚಿ ವಿಸ್ತಾರ ಬಹಳ ಇದ್ರೆ, ನೀವು ಈಗ ಏನ್ ಬೇಕಾದ್ರೂ ಆಗ್ಬೋದು. ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಹಳಷ್ಟು ಜನ ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ನೋಡ್ತೀರಿ. ಅದರಲ್ಲಿ ಒಳ್ಳೆ ತರದ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ, ಕೆಲವೊಬ್ಬರನ್ನ ನೋಡಿ ಇವ್ರು ಏನಪ್ಪಾ ಇವರು ಅಂತ ಹೇಳೋಂಥವ್ರು ಇರ್ತಾರೆ. ಆದ್ರೆ ಜಾಸ್ತಿ ಅವೆನ್ಯೂಗಳಿದಾವೆ. ನೀವು ಟೆಲಿವಿಷನ್ಗೆ ಹೋಗ್ಬಹುದು, ರೇಡಿಯೋ ಬರ್ಬಹುದು, ಇಲ್ಲ ನೀವು ಜರ್ನಲಿಸ್ಟೇ ಆಗ್ತೀನಿ, ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಹೋಗ್ತೀನಿ, ಅಲ್ಲಿ ಟಿವಿ ಜರ್ನಲಿಸ್ಟ್ ಆಗ್ತೀನಿ, ಅದು ಆಗ್ಬೋದು. ಇಲ್ಲ ಸೋಷಿಯಲ್ ಮೀಡಿಯಾಗೆ ಬರ್ಬೋದು, ನಿಮ್ದೇ ಯೂಟ್ಯೂಬ್ ಚಾನೆಲ್ಗಳನ್ನ ತೆಕ್ಕೋಬಹುದು. ಈಗ ಖಂಡಿತ ನಾನೀಗೊಂದು 22 ನಾನು ಎಜುಕೇಶನ್ ಮುಗಿಸಿ 25 ವರ್ಷದ ಮೇಲೆ ಆಯ್ತು. ಆಗ ಹೀಗಿರ್ಲಿಲ್ಲ, ಆಗ ಸೋಷಿಯಲ್ ಮೀಡಿಯಾ ಝೀರೋ, ಏನೂ ಇರ್ಲಿಲ್ಲ ಅಲ್ಲ. ಹಾಗಾಗಿ ಜರ್ನಲಿಸಂ ಓದಿಯೇ ನೀವು ಬೇರೆ ಬೇರೆ ಅವೆನ್ಯೂಗಳು ಸಿಗ್ತಾವೆ ಅಂತಿಲ್ಲ. ನೀವು ಏನೇ ಓದಿದ್ರು, ಎಷ್ಟು ಜನ ಸತ್ಯ ಹೇಳಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿದವರು ಈಗ ಎಷ್ಟು ಜನ ಮಾಧ್ಯಮದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ನೀವು ಎಷ್ಟು ಜನ ಸಿನಿಮಾ ಆಕ್ಟರ್ಗಳು, ಡೈರೆಕ್ಟರ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಮಾಡಿದವರು, ಆಯ್ತಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಎಂಡ್ ಆಫ್ ದ ಡೇ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ. ನೀವು ಇದೇ ಓದಿರ್ಬೇಕು, ಇದರಿಂದಾನೇ ಇದಾಗಬೇಕು ಅಂತ ಏನಿಲ್ಲ. ಹೃದಯವನ್ನು ತೆರೆದಿಟ್ಕೊಳ್ಬೇಕು. ನನಗೆ ಎಲ್ಲ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬರ್ಲಿ, ನಾನು ವ್ಯಕ್ತಿಯಾಗಿ ನಾನು ಬೆಳೀತಾ ಹೋಗ್ಬೇಕು ಅಂತ. ಆಗ ಆಮೇಲೆ ಇದು ಇನ್ನೊಂದಿದೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಅಂದ್ರೆ ಮತ್ತೊಬ್ರು ನೋಡಿದ್ಯಾ ನನಗೆ ಗೊತ್ತು ನೀನು ಗೊತ್ತಿಲ್ಲ ಅದಲ್ಲ. ನಿಮ್ಮ ವ್ಯಕ್ತಿತ್ವ ಇನ್ನು ಸುಧಾರಿಸೋದಕ್ಕೆ ಆದಷ್ಟು ಎಲ್ಲಾ ವಿಷಯದ ಬಗ್ಗೆನೂ ಒಂದೊಂದೊಂಚೂರು ನನಗೆ ಟೆಕ್ನಾಲಜಿ ನನಗೆ ಆಗೋದೇ ಇಲ್ಲ, ಆದ್ರೂ ಏನಾದ್ರು ಬಂದ್ರೆ ಅದೊಂದು ಅಟ್ಲೀಸ್ಟ್ ಒಂದು ಓದಿ ಹಿಂಗಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚಾದಷ್ಟು ನೀವು ಎಜುಕೇಶನ್ ಇದೇ ಅದೇ ಆಗ್ಬೇಕು ಅಂತಿಲ್ಲ, ಯು ವಿಲ್ ಡೂ ವೆಲ್ ಇನ್ ಲೈಫ್. ಮೆನಿ ಪಾರ್ಟ್ಸ್ ಆಫ್ ದಿ ಕಂಟ್ರೀಸ್ ಅಲ್ಲೂ ನೀವು ಲೈವ್ ಅಂಡ್ ರೆಕಾರ್ಡೆಡ್ ರೇಡಿಯೋ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀರಾ. ಇತರ ಮಾಧ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ರೇಡಿಯೋ ಹೇಗೆ ಡಿಫ್ರೆಂಟ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ? ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್. ಆಕ್ಟಿವ್ ಲಿಸ್ನಿಂಗ್, ಪ್ಯಾಸಿವ್ ಲಿಸ್ನಿಂಗ್ ಅಂತೀವಿ ಅಲ್ವಾ ನಾವು. ಟೆಲಿವಿಷನ್ ಆದ್ರೆ ಏನಾಗುತ್ತೆ, ಒಂದು ಪ್ರೆಷರ್ ಇದೆ, ನೀವು ನೋಡ್ಬೇಕು, ನಿಮ್ಮ ಕಣ್ಣು ಮುಂದೆ ಏನು ಬೊಂಬೆಗಳು ಓಡಾಡ್ತವೆ ನೋಡ್ಬೇಕಾಗತ್ತೆ. ರೇಡಿಯೋಲಾದ್ರೆ ನೀವು ಒಂದ್ ಕಡೆ ಹಾಕಿಟ್ಕೊಂಡು ನಿಮ್ ಪಾಡಿಗೆ ಬೇರೆ ಕೆಲಸ, ನೀವು ತುಂಬಾ ಜನ ಓದ್ತಾರೆ, ಅದ್ ಹೇಗ್ ಮಾಡ್ತಾರೆ ಗೊತ್ತಿಲ್ಲ, ರೇಡಿಯೋ ಕೇಳ್ತಾ ಓದ್ತಾರೆ, ಆದ್ರೆ ಅಡಿಗೆ ಮಾಡೋದು, ಇಸ್ತ್ರಿ ಮಾಡೋದು, ಇನ್ನೇನೋ ಮಾಡೋದು. ಸೊ ಇದೇನಾಗತ್ತೆ ಗೊತ್ತಾ, ಯಾರು ಇಲ್ದಿದ್ದಾಗ ಯಾರೋ ಒಬ್ರು ನನ್ನ ಜೊತೆಗಿದ್ದಾರೆ, ಈ ಒಂದು ಭಾವನೆಯನ್ನ ಹುಟ್ಟಾಕೋದು ಕೇವಲ ರೇಡಿಯೋ. ಅಂಡ್ ಈಗ ನಾನು ರೇಡಿಯೋ ಅಂತ ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಬೇಕು. ಸೊ ನಮ್ಮ ಕಾಲದ ರೇಡಿಯೋ ಬೇರೆ, ಇದು ಬೇರೆ. ಸೊ ಒಂದ್ ಕಾಲದಲ್ಲಿ ಆರ್ಜೆಗಳ ಮಾತನ್ನ ಇಷ್ಟಪಟ್ಟು ಕೇಳ್ತಿದ್ರು. ಎಲ್ಲೋ ಬರ್ತಾ 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 ಜನರ ಐ ಥಿಂಕ್ ತಾಳ್ಮೆ ಕಡಿಮೆ ಆಗ್ತಾ ಇವ್ರು ಏನಪ್ಪಾ ಬಂದ್ ಮಧ್ಯದಲ್ಲಿ ಕೊರಿತಾರೆ ಅನ್ನೋ ಒಂದು ಇದು ಬಂದಿದೆ. ಹಾಗಾಗಿ ಆಮೇಲೆ ರೇಡಿಯೋದಲ್ಲಿ ನನ್ನ ಆಯ್ಕೆಯ ಹಾಡುಗಳು ಬರ್ತವೆ ಅಂತಿಲ್ಲ, ಲಾಟ್ರಿ ತರ ಆಯ್ತಾ. ಒಂದ್ ಹಾಡು, ನನ್ಗೆ ಈ ಹಾಡು ಇಷ್ಟ, ಅಯ್ಯೋ ನೆಕ್ಸ್ಟ್ ಹಾಡು ಯಾಕೆ ಈ ಹಾಡು ಹಾಕಿದ್ರು,
ಅಂತ ಆಗುವ ಒಂದು ಚಾನ್ಸಸ್ ಇದೆ. ಆದ್ರೆ ನೀವು ಈ ತರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಯ್ಕೆ. ನನಗಿವತ್ತು ಮೊಹಮ್ಮದ್ ರಫಿ ಹಾಡು ಕೇಳ್ಬೇಕಾ, ಮೊಹಮ್ಮದ್ ರಫಿದೇ ಹಾಡು ಬರುತ್ತೆ, ನಂಗೆ ಮಧ್ಯೆ ಬೇರೆ ಏನು ಕಿರಿಕಿರಿ ಆಗಲ್ಲ. ಇಲ್ಲ ಯಾವುದೋ ಒಂದಿನ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕೇಳ್ಬೇಕಾ, ಅದೇ ಕೇಳ್ತೀನಿ. ಹಾಗಾಗಿ ಈ ಎಲ್ಲ ಚಾಯ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತಂದ್ರೆ ಯಾವುದು ರೇಡಿಯೋ ಯಾಕೆ ಮುಖ್ಯ ಆಗತ್ತೆ, ಈ ನಮ್ಗೆಲ್ಲ ಏನು ಅಂತಂದ್ರೆ ಆರ್ಜೆಗಳಾಗಿ ನಾವು ಪ್ರತಿ ಮನೆಗೂ ಹೋಗ್ತಿದ್ವಿ, ಪ್ರತಿಯೊಬ್ಬರಿಗೂ ಹತ್ರ ಆಗ್ತಿದ್ವಿ. ಅಂಡ್ ಇದು ಸತ್ಯನೂ ಹೌದು, ಮನೆ ಮಕ್ಕಳ ತರಾನೇ ನಮ್ಗೆ ಟ್ರೀಟ್ ಮಾಡ್ತಿದ್ರು. ನನ್ಗೆ ನೆನಪಿದೆ, ನಾನು ಗಿಫ್ಟ್ಗಳೆಲ್ಲ ತಂದ್ಬಿಡೋರು, ಅಂದ್ರೆ ಒಂಥರ ಮನೆ ಫಂಕ್ಷನ್ಸ್ಗೆಲ್ಲ ಕರೀತಿದ್ರು. ಆ ರೀತಿಯ ಒಂದು ಕಾಲ ಇತ್ತು. ಅದನ್ನೆಲ್ಲ ನೋಡಿದ್ರಿಂದ ಎಲ್ಲೊಂದ್ ಕಡೆ ಆ ತೀರಾ ಆತ್ಮೀಯತೆಯ ಒಂದು ಭಾವನೆಯನ್ನ ಹುಟ್ಟು ಹಾಕೋದು ಖಂಡಿತ ರೇಡಿಯೋ. ಆದ್ರೆ ರೇಡಿಯೋ ಅಂತ ಏನನ್ನ ಡಿಫೈನ್ ಮಾಡ್ತೀವಿ ಅಂತ ಈಗ ನಾವು ಮತ್ತೆ ಪ್ರಶ್ನೆ ಮಾಡ್ಕೋಬೇಕು. ಈಗ ಮೀಡಿಯಾ ಸ್ಟೂಡೆಂಟ್ಸ್ಗೆ, ಜರ್ನಲಿಸಂ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಯಾವ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತೀರಾ, ಥಿಯರಿ ಆರ್ ಪ್ರಾಕ್ಟಿಕಲ್? ಎರಡು. ನಾನು ಆಕ್ಚುಲಿ ಟೀಚ್ ಮಾಡ್ತಿರೋದು ರೇಡಿಯೋ ಅಂಡ್ ಪಾಡ್ಕಾಸ್ಟಿಂಗ್ ಅಂತ. ಈಗ ರೇಡಿಯೋ ನಿಮ್ಗೆ ಗೊತ್ತಿರೋಂಗೆ ಪಾಡ್ಕಾಸ್ಟಿಂಗ್ ಕೂಡ ಈಗ ಕಳೆದೊಂದಿಷ್ಟು ವರ್ಷಗಳಲ್ಲಿ ಬಹಳ ಅದು ಕೋರ್ಸ್ ತರನೇ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಒಂದ್ ರೀತಿಲಿ ರೇಡಿಯೋ ಇವಾಗ ಫಂಕ್ಷನ್ ಮಾಡ್ತಿರೋ ರೀತಿಗೂ ಪಾಡ್ಕಾಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೆಲವು ವ್ಯತ್ಯಾಸಗಳಿದಾವೆ. ಹಾಗಾಗಿ ಇದ್ರದ್ದೇ ಒಂದು ರೇಡಿಯೋದೇ ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪಾಡ್ಕಾಸ್ಟ್ ಒಂದಿಷ್ಟಿದೆ. ಹಾಗಾಗಿ ಎರಡು ಕೋರ್ಸ್ ರೀತಿಲಿ ಬಂದಿದೆ. ನಾನು ಎರಡೂ ಮಾಡ್ತಿರೋದ್ರಿಂದ ಟೀಚ್ ಮಾಡ್ತೀನಿ. ಥಿಯರಿ ಮುಖ್ಯನಾ ಪ್ರಾಕ್ಟಿಕಲ್ಸ್ ಮುಖ್ಯನಾ ಅಂತಂದ್ರೆ ನನ್ನ ಕೇಳೋದಾದ್ರೆ ಖಂಡಿತ ಪ್ರಾಕ್ಟಿಕಲ್ಸ್. ನಿಮ್ಗೆ ಎಂಡ್ ಆಫ್ ದ ಡೇ ನೀವ್ ಏನೇ ನಾನು ಕೂತ್ಕೊಂಡು ಕೊಚ್ಚಿದ್ರು ನೀವಾಗೆ ಏನ್ ಮಾಡ್ತೀರಿ, ಏನ್ ನಿಮ್ಮ ತಲೆ ಉಪಯೋಗಿಸ್ತೀರಿ, ಇಂಟರ್ವ್ಯೂನ ನೀವ್ ಹೇಗೆ ಪ್ಲಾನ್ ಮಾಡ್ತೀರಿ, ಫೈನಲಿ ನೀವ್ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಿ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಹಾಗಾಗಿ ಥಿಯರಿ ಹೇಳ್ಕೊಡೋಷ್ಟು ಏನು ಅವರ ಪ್ರಿಪರೇಷನ್ಗೆ ಏನ್ ಬೇಕೋ ಅಷ್ಟು ಥಿಯರಿ ನಾನು ಹೇಳ್ಕೊಡ್ತೀನಿ. ಬಟ್ ತುಂಬಾ ನಾನು ಕೆಲವು ಸತಿ ಹೇಳ್ಬಿಡ್ತೀನಿ, ಈ ನಂಬರ್ಸು, ಇಯರ್ಸು, ಡೇಟ್ಸ್ ಅದೆಲ್ಲ ನೀವು ತಲೆಗೆ ಹಾಕೋಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಗೊಂದು ತಲೆಯಲ್ಲಿ ಇರ್ಬೇಕೇ ಹೊರತು ಅದೇ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗೆ ಮಾಡಲ್ಲ. ಆದ್ರೆ ಪ್ರಾಕ್ಟಿಕಲ್ ತುಂಬಾ ಮಾಡಿಸ್ತೀನಿ. ಅವ್ರನ್ನ ರೇಡಿಯೋ ಸ್ಟೇಷನ್ಗಳಿಗೆ ಕರ್ಕೊಂಡು ಹೋಗ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಸಿಸ್ಟಮ್ ಹೇಗಿರುತ್ತೆ, ಕನ್ಸೋಲ್ ಹೇಗೆ ವರ್ಕ್ ಆಗುತ್ತೆ ಅದೊಂದು. ಆಮೇಲೆ ಕ್ಲಾಸ್ಗಳಲ್ಲಿ ಬಹಳಷ್ಟು ಅವರಿಗೆ ಆಕ್ಟಿವಿಟೀಸ್ ಕೊಡ್ತಿರ್ತೀನಿ. ಸಣ್ಣ ಗ್ರೂಪ್ಗಳನ್ನ ಮಾಡಿ ಬೇರೆ ಬೇರೆ ಅವರೇ ರಚಿಸಬೇಕು. ಒಂದು ಶೋ ಅಲ್ಲಿ ಒಂದು ಥೀಮ್ ಅವ್ರು ತಗೊಂಡು ಅದರಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿ ಸತಿ ಮಾತಾಡೋದನ್ನ ಲಿಂಕ್ ಅಂತ ಕರೀತಾರೆ. ಪ್ರತಿ ಸತಿ ರೇಡಿಯೋದಲ್ಲಿ ಮಾತಾಡೋ ಲಿಂಕ್, ಪ್ರತಿ ಲಿಂಕ್ ಅವ್ರು ಅವರು ಹೇಗೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಈ ರೀತಿ ಪ್ರಾಕ್ಟಿಕಲ್ ನಾಲೆಜ್ಗೆ ಜಾಸ್ತಿ ನಾನು ಲೈಕ್ ಇಟ್ ಇಸ್ ಎಂಟರ್ಲಿ ಡಿಫರೆಂಟ್ ಫ್ರಮ್ ಜರ್ನಲಿಸಂ ಅಲ್ವಾ? ಖಂಡಿತ ಅಲ್ವಾ? ಸೊ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಲಿಸಂ. ಇಟ್ ಇಸ್ ಪಾರ್ಟ್ ಆಫ್ ಜರ್ನಲಿಸಂ. ಆಯ್ತು. ಇವಾಗ ಅದರಲ್ಲಿ ಸ್ಕ್ರಿಪ್ಟ್ ಏನೇನು ಆಸ್ಪೆಕ್ಟ್ಸ್ ಬರುತ್ತೆ, ಸ್ಕ್ರಿಪ್ಟಿಂಗ್, ಆಮೇಲೆ ಪ್ರೊಡಕ್ಷನ್, ಆ ತರ ಎಲ್ಲ ಹೇಳ್ಕೊಡ್ತೀರಿ? ನನಗೆ ಸ್ಕ್ರಿಪ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಾನು ಯಾವಾಗ್ಲೂ ಹೇಳೋದು, ನೀವು ಒಳ್ಳೆ ಆರ್ಜೆ ಆದ್ರೆ ಸ್ಕ್ರಿಪ್ಟ್ ಮಾಡಲೇಬಾರ್ದು, ನಿಮ್ಮ ತಲೆಯಲ್ಲಿ ಎಲ್ಲದೂ ಇರಬೇಕು. ಅದು ನಾನು ಕಲ್ತಿದ್ದ ಹಾಗೆ. ನಾನು ರೇಡಿಯೋ ಮಿರ್ಚಿಲಿದ್ದಾಗ ಅದಕ್ಕೆ ಮೊದಲು ನನಗೆ ಬರೆದು ಮಾತಾಡುವ ಅಭ್ಯಾಸ ಇಲ್ವೇ ಇರಲಿಲ್ಲ. ಮಿರ್ಚಿಲಿ ಸೇರ್ಕೊಂಡಾಗ ನನ್ನ ಬಾಸ್ ಕೆಲವರು ಹಾಗೆ ಮಾಡ್ತಿದ್ರು. ಅವ್ರಿಗೆ ಬೈತಿದ್ದ, ನೀವು ಆರ್ಜೆಗಳು ಅಂತಂದ್ರೆ ನಿಮ್ಗೆ ಹಂಗೆ ಪಟ್ಟಂತ ಬರಬೇಕು, ನೀವು ಅಷ್ಟು ಎಬಿಲಿಟಿ ಇರಬೇಕು ನಿಮ್ಗೆ, ನೀವೇನ್ ಬರ್ಕೊಂಡು ಇಡೀ ಇದನ್ನ ನೀವು ಓದೋದು ದಟ್ ಇಸ್ ಅನ್ ಅನೌನ್ಸರ್. ಆರ್ಜೆ ಅಂತಂದ್ರೆ ಮಾತಾಡ್ಬೇಕು. ಓದಿದಾಗ ಏನಾಗುತ್ತೆ, ನೀವು ಅನೌನ್ಸರ್. ಅದು ನನ್ನ ತಲೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೂತಿದೆ. ಸೊ ನಾವೆಲ್ಲ ಇಲ್ಲಿ FM ರೇನ್ಬೋದಲ್ಲೂ ಇಷ್ಟ ಆಯ್ತಾ, ಬರೆಯೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಆನ್ ಮಾಡ್ಕೊಂಡು ಮಾತಾಡ್ತಿದ್ವಿ. ಸೊ ನಾನು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಅಫ್ಕೋರ್ಸ್ ಹಿಸ್ಟ್ರಿ ಆಫ್ ರೇಡಿಯೋ ಹೇಗೆ ಬೇರೆ ಬೇರೆ ಹಂತದಲ್ಲಿ ಬೆಳೆದು ಬಂತು ಅದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೇನೆ ಒಂದು ರೇಡಿಯೋ ಕಾರ್ಯಕ್ರಮ ನೀವು ನಾಳೆ ಅದೊಂದು ಇದರಲ್ಲಿ ಆರ್ಜಿಯಾಗಿ ಸೇರ್ಕೊಂಡ್ರಿ. ಸೊ ಏನು ಆ ಒಂದು ಕಮರ್ಷಿಯಲ್ ಸ್ಟೇಷನ್ ಸೆಟಪ್ ಹೇಗಿರುತ್ತೆ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ್ದು, ಅದು ಹೇಗೆ ಫಂಕ್ಷನ್ ಆಗುತ್ತೆ. ಆಮೇಲೆ ರೇಡಿಯೋ ಅಂತಂದ್ರೆ ಬರೀ ಆರ್ಜೆ ಅಷ್ಟೇ ಅಲ್ಲ. ಒಂದು ರೇಡಿಯೋ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನೀವು ಕಾಪಿ ರೈಟರ್ ಆಗೂ ಸೇರ್ಕೊಳ್ಬಹುದು. ಆಯ್ತಾ, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರೆಯೋದು ಕಾಪಿ ರೈಟರ್ಸ್. ನೀವು ಪ್ರೋಮೋ ಪ್ರೊಡ್ಯೂಸರ್ ಆಗೂ ಸೇರ್ಕೊಳ್ಬಹುದು. ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡೋರು, ಅದಕ್ಕೆ ಮ್ಯೂಸಿಕ್ ಹಾಕಿ, ಅದಕ್ಕೆ ವಾಯ್ಸ್ ಚಂದ ಮಾಡಿ, ಅದಕ್ಕೂ. ಸೊ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದಾವೆ. ನೀವು ಯಾವ್ದಕ್ಕಾರು ಹೋಗ್ಬೋದು, ನೀವು ಇದೇ ಮಾಡಿ ಅಂತ ನಾನು ಪುಷ್ ಮಾಡಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಕೊಡ್ತಾನೆ. ಪ್ರೊಡಕ್ಷನ್ ಬಗ್ಗೆ ಒಂದ್ ಸ್ವಲ್ಪ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಉಪಯೋಗಿಸೋದು ಹೇಗೆ. ಇವತ್ತು ನಾನು ಕ್ಲಾಸಲ್ಲಿ ನೋಡ್ತೀನಿ, ಸ್ಟೂಡೆಂಟ್ಸ್ಗೆ ಏನಾದ್ರೂ ಕೊಡ್ತಿದ್ದ ಹಾಗೇನೆ ಚಾಟ್ GPT-ಗೋ ಗೂಗಲ್ ಜೆಮಿನೈಗೋ ಹೋಗ್ಬಿಟ್ಟು ಅವರು ಜಸ್ಟ್ ಅದರಿಂದ ಅದೇನು ಐಡಿಯಾಸ್ ಕೊಡುತ್ತೆ ಅದನ್ನ ಅವರು ಮಾಡ್ತಾರೆ ಹೊರತು ಸ್ವಂತ ತಲೆ ಉಪಯೋಗಿಸಲ್ಲ. ನನಗೆ ಅದು ಎಲ್ಲೋ ಒಂದ್ ಕಡೆ ಇದು ಇಲ್ಲಿ ತನಕ ಬಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋದು ಕೆಲವು ಸತಿ ನನಗೆ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ರೇಡಿಯೋ ಇದನ್ನೆಲ್ಲ ನಾನು
ಟೀಚ್ ಮಾಡ್ತೀನಿ. ಅಂಡ್ ಪಾಡ್ಕಾಸ್ಟಿಂಗ್ ಐ ಥಿಂಕ್ ಈಗ ತುಂಬಾ ಇದ್ರಲ್ಲೇ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಹೇಳ್ತಾರೆ, ನೀವು ಸ್ವಲ್ಪ ರೇಡಿಯೋ ಬಗ್ಗೆ ಅಷ್ಟು ಇದ್ ಮಾಡಬೇಡಿ, ಪಾಡ್ಕಾಸ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಡ್ಕಾಸ್ಟಿಂಗ್ ಡೂಸ್ ಅಂಡ್ ಡೋಂಟ್ಸ್, ಹೇಗೆ ಪ್ಲಾನ್ ಮಾಡೋದು, ಹೇಗೆ ಪ್ರಶ್ನೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ ಕಡೆಯಿಂದ ತಯಾರಿ ಏನಿರ್ಬೇಕು, ಆಮೇಲೆ ಪಾಡ್ಕಾಸ್ಟ್ ದಿನ ಕೂತಾಗ ನೀವು ತಯಾರಿ ಏನೇ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ದಿನ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಗೆಸ್ಟ್ ನ ಒಂಥರ ಅವ್ರ ಜೊತೆ ಐಸ್ ಬ್ರೇಕಿಂಗ್ ಹೇಗಿರ್ಬೇಕು. ಸೊ ಈ ರೀತಿದೆಲ್ಲ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ಗಳು. ಅಂಡ್ ತುಂಬಾ ಮಾಕ್ ಮಾಡ್ತೀನಿ, ಕೆಲವರನ್ನ ಕರೆಸಿ, ಇಲ್ಲ ಕೆಲವು ಸತಿ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ. ಸೊ ಈ ತರದೆಲ್ಲ ಮಾಡಿ ಪ್ರಾಕ್ಟಿಕಲಿ ತುಂಬಾ ಆಕ್ಟಿವಿಟೀಸ್ ಕೊಡ್ತೀನಿ. ಈಗ ನೀವು ರಂಗಭೂಮಿ ಕಲಾವಿದೆ ಕೂಡ, ನಾಟಕಗಳ ಕಲಾವಿದೆ ಗೊತ್ತಿಲ್ಲ ಓಕೆ, ಆರ್ಟಿಸ್ಟ್ ಅಲ್ವಾ? ಸೊ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ದೀರಿ? ಹೌದು. ಐ ಮೀನ್ ಥಿಯೇಟರ್. ಹೌದು. ಅಂಡ್ ಆಕಾಶವಾಣಿ ಕಲಾವಿದೆ ಕೂಡ. ಹೌದು. ಓಕೆ, ಸೊ ಅದರ ಜೊತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಅಂಡ್ ಯು ಹ್ಯಾವ್ ಆಕ್ಟೆಡ್ ಇನ್ ಸಮ್ ಸೀರಿಯಲ್ಸ್ ಆಲ್ಸೋ. ಒಂದ್ ಸೀರಿಯಲ್ ಅಂದ್ರೆ ಅದೇ ಬ್ಯಾಕ್ ಗ್ರೌಂಡ್ ಹಾಗೆ ಇದ್ದಿದ್ದಕ್ಕಾಗಿ ಅಮ್ಮನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದು, ಹಾಗಾಗಿ ಬಹಳ ಸಣ್ಣ ವಯಸ್ಸಲ್ಲೇ ನನಗೆ ಯಕ್ಷಗಾನಕ್ಕೂ ಹಾಕಿದ್ಲ ಅಮ್ಮ. ಹಾಗಾಗಿ ಸುಮಾರು ವರ್ಷ ತನಕ ನಾನು ಯಕ್ಷಗಾನ ಮಾಡ್ತಿದ್ದೆ. ನನಗೆ ಸಣ್ಣೊಳಿದ್ದಾಗ ಬಹುಶಃ ಸ್ಟೇಜ್ ಅಂತಂದ್ರೆ ಯಕ್ಷಗಾನನೇ, ನಾಟಕಕ್ಕಿಂತ ಜಾಸ್ತಿ ಯಕ್ಷಗಾನ, ಅಥವಾ ಎರಡು ಒಟ್ಟೊಟ್ಟಿಗೆ. ಈಗ ನಿರ್ದೇಶನ ಮಾಡುವಾಗ ಇದು ಏನು ಒಂದು ಕಂಟ್ರೋಲ್ ಇರಬೇಕು ಆರ್ಟಿಸ್ಟ್ಗಳ ಮೇಲೆ ಎಲ್ಲ. ಅಂಡ್ ಅಭಿನಯ ಮಾಡುವಾಗ ಒಂದು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಸಂವೇದನೆ ಅಂತ ಹೇಳ್ತೀರಲ್ಲ. ಸೊ ಆ ಎರಡು ಮನಸ್ಥಿತಿಗಳ ಬಗ್ಗೆ ನೀವು ಹೇಗೆ ಬದಲಾಗ್ತೀರಿ? ನನಗೆ ಯಾವತ್ತಿದ್ರು ಐ ಆಮ್ ಅ ಟೀಮ್ ಪ್ಲೇಯರ್. ಆಯ್ತಾ, ನನಗೆ ನಾನು ಅನ್ನೋದಕ್ಕಿಂತ ನಾವೆಲ್ಲ ಸೇರಿ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರಿ ಒಂದ್ ಒಳ್ಳೆ ಸಿನಿಮಾ ಮಾಡೋಣ, ಅಥವಾ ಒಂದ್ ಒಳ್ಳೆ ನಾಟಕ ಮಾಡೋಣ, ಯಕ್ಷಗಾನ ಏನೇ ಇಲ್ಲ ಒಂದು ಶೋ ಮಾಡೋಣ. ಸೊ ನನಗೆ ನಾನು ಅಂತ ಬಂದಾಗ ಏನಾಗುತ್ತೆ, ಎರಡು ಸಂವೇದನೆ ಅಂತ ಆಗುತ್ತೆ. ನಾವು ಅಂತ ಬಂದಾಗ ಅದು ಒಂದೇ ಆಗ್ಬಿಡುತ್ತೆ ಅಲ್ವಾ? ಈಗ ನಾನು ನಟಿಯಾಗಿದ್ದಾಗ ನಾನಲ್ಲಿ ನಟಿಯಾಗಿದ್ದೀನಿ, ನನ್ನ ಕೆಲಸ ಏನು, ನನ್ನ ಡೈರೆಕ್ಟರ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನು ಚೆನ್ನಾಗಿ ಮಾಡಬೇಕು, ನನ್ನ ಕೋ ಆರ್ಟಿಸ್ಟ್ ಜೊತೆಗೆ ನಾನು ಚೆನ್ನಾಗಿ, ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದಕ್ಕೆ ನನ್ನ ಪ್ರತಿಸ್ಪಂದನೆ ಚೆನ್ನಾಗಿರ್ಬೇಕು. ಸೊ ನಾನು ಡೈರೆಕ್ಟ್ ಆಗಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸೇಮ್ ಥಿಂಗ್, ಎಲ್ಲರನ್ನು ನಿಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆನೂ ಚೆನ್ನಾಗಿದ್ದು. ಈಗ ತುಂಬಾ ಹೇಳ್ತಾರೆ ಸಂಜಯ್ ಲೀಲಾ ಭನ್ಸಾಲಿ ಒಂಥರ ಬಹಳ ಸ್ಟ್ರಿಕ್ಟ್, ಹೊಡೆದ್ ಬಿಡ್ತಿದ್ರು. ನನಗೆ ಅಂಥವ್ರ ಜೊತೆ ಹೇಗೆ ಕೆಲಸ ಮಾಡ್ತಾರೆ? ನೀವು ಭಯದಿಂದ ಕೆಲಸ ಮಾಡೋದು, ವಿಶ್ವಾಸದಿಂದ ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಸೊ ನನಗೆ ವಿಶ್ವಾಸದ ಬಗ್ಗೆ ನಂಗೆ ಹೆಚ್ಚು ನಂಬಿಕೆ ಇದೆ. ನಾನು ಎಲ್ಲ ಕಡೆ ನನ್ನ ಟೀಮಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆ ಹೆಡ್ ಆಗಿ ಕೆಲಸ ಮಾಡಿದ್ದೀನಲ್ಲ, ಎಲ್ಲ ಕಡೆನೂ ಅಷ್ಟೇ. ಎಷ್ಟೋ ಜನ ಅಂತಿದ್ರು, ನೀನು ಸ್ವಲ್ಪ ಬಾಸ್ ಆಗಿ ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನನ್ನ ನೇಚರಲ್ಲಿಲ್ಲ. ಆ ನೇಚರಲ್ಲಿ ಇಲ್ದಿದ್ದಾಗ ನನ್ನನ್ನು ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರಿಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ. ಯಾಕೆಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು. ನಾನು ಅದನ್ನ ಕಲ್ತಿದ್ದೀನಿ, ನಾನು ಹಾಗೆ ಇರ್ತೀನಿ ಅಂತ. ಸೊ ಹಾಗಾಗಿ ಎರಡು ಮನಸ್ಥಿತಿಗಳು ನನಗಿರಲ್ಲ. ನಂದು ಒಂದೇ ಮನಸ್ಥಿತಿ, ನಾವು ಏನೇ ಮಾಡಿದ್ರು, ನಾವು ಅಂತೀನಿ, ನಾನು ಅನ್ನಲ್ಲ, ನಾವು ಏನೇ ಮಾಡಿದ್ರು ಅದು ಯಾರಿಗೂ ನೋವು ಉಂಟು ಮಾಡಬಾರ್ದು. ಆಮೇಲೆ ಆ ವಾತಾವರಣ ಬಹಳ ಚೆನ್ನಾಗಿರ್ಬೇಕು, ನಗ್ನಕ್ಕೊಂಡು ಖುಷಿಯಾಗಿ ಕೆಲಸ ಮಾಡುವಂತ ವಾತಾವರಣ ಆಗಬೇಕು. ಸೊ ಅದು ಮನಸ್ಥಿತಿ ಇರೋದ್ರಿಂದ ಸ್ವಿಚ್ ಮಾಡೋದು ಬಹಳ ಸುಲಭ. ಸೊ ನನ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಗೊಳ್ತೀನಿ, ಇಲ್ಲ ನಾನೇ ಯಾರಿಗಾರು ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತಂದಾಗ ಬಹಳ ಪ್ರೀತಿಯಿಂದ ಕೊಡ್ತೀನಿ. ಹಾಗಾಗಿ ಅದು ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ. ಸೊ ಆಕ್ಟಿಂಗ್ ಮಾಡುವಾಗ ನಿಮ್ಮಲ್ಲೇ ಒಬ್ಬ ನಿರ್ದೇಶಕನಿರೋದ್ರಿಂದ ಸೊ ಯು ಡೋಂಟ್ ಫೀಲ್ ಇಟ್ ಡಿಫಿಕಲ್ಟ್ ಟು ಆಕ್ಟ್? ಕೆಲವು ಸತಿ ಅನ್ಸುತ್ತೆ, ಅಂದ್ರೆ ಕೆಲವು ಸತಿ ಡೈಲಾಗ್ಗಳನ್ನ ನೋಡಿದಾಗ ಇದು ಸರಿ ಇಲ್ಲ, ಇದು ಹೀಗ್ ಮಾಡೋದಾ ಅಂತ. ಅವಾಗ ಡೈರೆಕ್ಟರ್ ಹತ್ರ ಇದು ಹೀಗಲ್ಲ, ನಾನು ಹೀಗೆ ಹೇಳ್ತೀನಿ ಅಂತಂದಾಗ ಅವರು ಸರಿ ಅಂತ ಹೇಳಿ ಬಿಡ್ತಾರಲ್ಲ. ಹಾಗೆ ಆತರ ತೀರಾ ಇಲ್ಲಿ ತನಕ ಅಂತೂ ತೀರಾ ಅವ್ರದ್ದೇ ಬೇರೆ ಮನಸ್ಥಿತಿ, ನಂದೇ ಬೇರೆ ಮನಸ್ಥಿತಿ ಅನ್ನೋ ಯಾರ ಜೊತೆ ಕೆಲಸನೇ ಮಾಡಿಲ್ಲ. ಹಾಗಾಗಿ ಐ ಆಮ್ ವೆರಿ ಚೂಸಿ. ಆಕ್ಟಿಂಗ್ ಬಗ್ಗೆ ನಾನು ಒಂದೇ ರೇಡಿಯೋಗೆ ಬಂದ್ಮೇಲೆ ಬಿಟ್ಟೆ ಆಕ್ಟಿಂಗು. ಬಟ್ ಇಲ್ಲಿ ಆಕಾಶವಾಣಿಲೂ ಅಷ್ಟೇ, ಇಲ್ಲಿ ಬಂದು ನಾಟಕಗಳನ್ನ ಮಾಡ್ತಿದ್ನಲ್ಲ, ಬಹಳ ಸೊಗಸಾದ ವಾತಾವರಣ, ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ, ಅದು ನಾನೊಬ್ಳು ಇರೋ ಎಲ್ಲರಿಗಿಂತ ಚಿಕ್ಕವಳಿರ್ತಿದ್ದೆ. ಎಲ್ಲ ನನ್ಕಿಂತ ಒಂದು 20-30 ವರ್ಷ ದೊಡ್ಡವರು, ಒಂಥರ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಬಹಳ ಖುಷಿಯಾಗಿ ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ. ಸ್ಟೇಜ್ ಮೇಲೂ ಅಷ್ಟೇ, ಯಾವಾಗ್ಲೂ ಟೀಮಲ್ಲಿ ನಾನು ಚಿಕ್ಕವಳಿರ್ತಿದ್ದೆ ಅಭಿನಯ ಮಾಡ್ತಿದ್ದಾಗ. ಡೈರೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಪ್ರಶ್ನೆ. ಬಟ್ ವರ್ಷ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ರಂಗದಲ್ಲಿ ನೀವು ಏನೇನು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕೇಳುಗರ ಜೊತೆ. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಕರೆದಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು ಆಶಾ. ನಮಸ್ಕಾರ. ಥ್ಯಾಂಕ್ ಯು.